ಅಭಯ್ ಸುಮ್ಮನೆ ಇರಿ. ಅಮ್ಮಂಗೆ ಯಾಕೆ ಬೇಜಾರು ಮಾಡ್ತಾ ಇದ್ದೀರಾ? ಬೇಜಾರೆಂತದ್ವೆ ಮಾಮ್, ನಿನಗೆ ನನ್ನ ಮಾತೇ ಅರ್ಥ ಆಗ್ತಿಲ್ಲ. ನಾನು ತುಂಬ ಸಿಂಪಲ್ ಆಗಿದ್ದೀನಿ. ಯಾವುದೇ ಕೆಟ್ಟ ಉದ್ದೇಶ ಆಗಲಿ ಆಲೋಚನೆಗಳಾಗಲಿ ಮತ್ತೊಂದು ಏನೂ ಇಲ್ಲದೆ ನಿನಗೂ ತಿನ್ನಿಸ್ತಿದ್ದೆ. ಈಗ ಅವ್ರಿಗೂ ತಿನ್ನಿಸ್ದೆ ಅಷ್ಟೆ. ಈಗೇನು ನಿನಗೆ ತಿನ್ನಿಸಲಿಲ್ಲ ಅಂತ ತಾನೇ ನೀನು ಸೀನ್ ಕ್ರಿಯೇಟ್ ಮಾಡ್ತಾ ಇರೋದು? ಬಾ ತಿನ್ನು ಮಾಮ್. ಮಾಮ್, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ? ಪ್ಲೀಸ್ ತಿನ್ನು ಮಾಮ್. ಅವಳಿಗೆ ಮಾತ್ರ ಬಲವಂತವಾಗಿ ತಿನ್ನಿಸ್ಬಿಟ್ಟು ನನಗೆ ಮಾತ್ರ ಇನ್ನೂ ಕೈಯಲ್ಲೇ ಹಿಡ್ಕೊಂಡು ಕೇಳ್ತಿದ್ದಾನೆ. ಬೇಡ ಅಂದೆ ತಾನೆ? ಎಲ್ಲರೂ ಊಟ ಮಾಡಿ. ಅಮ್ಮ, ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ದೀರಾ? ಅಭಯ್, ತಡೀರಿ ಅಮ್ಮನ್ನ. ಇವ್ರ ತಮಾಷೆ ಏನು ಅಂತ ನಿಮಗೆ ಗೊತ್ತಲ್ವಾ ಅಮ್ಮ? ಬನ್ನಿಮ್ಮ. ನನಗೆ ಯಾರೂ ಸಮಾಧಾನ ಮಾಡೋದು ಬೇಕಾಗಿಲ್ಲ. ಹೇಗಿದ್ರು ತಿನ್ಸಕ್ಕೆ ನಿಮ್ಮ ಯಜಮಾನ್ರಿದ್ದಾರಲ್ಲ, ತಿನ್ನಿಸ್ಕೊಂಡು ಆರಾಮಾಗಿ ಊಟ ಮಾಡಿ ಎಲ್ಲರೂ. ಸದ್ಯಕ್ಕೆ ನನ್ನನ್ನು ಬಿಟ್ಬಿಡಿ. ಮಾಮ್, ನೀನು ನನ್ನ ಮೇಲಿನ ಕೋಪನ ಸೀನಿಯರ್ ಮೇಲೆ ತೋರಿಸ್ಬೇಡ. ಈ ವಯಸ್ಸಾದವಳು ಕೋಪ ಮಾಡಿಕೊಂಡ್ರೆ ಯಾರಿಗೂ ನಷ್ಟ ಇಲ್ಲ. ಹೇಗೂ ನಿನಗೆ ಹೆಂಡತಿ ಬಂದಾಯ್ತಲ್ಲ, ಇನ್ನು ನನ್ನ ಅಗತ್ಯ ನಿನಗಿಲ್ಲ. ಊಟ ಮಾಡಿ. ಪಾಪ ಆಂಟಿ, ಅವ್ರಿಗೆ ತುಂಬ ಬೇಜಾರಾಗಿದೆ ಅನಿಸುತ್ತೆ. ಅಕ್ಕಂಗೆ ತಿನ್ನಿಸ್ದೇ ಇದ್ದಿದ್ರೆ ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ನೀನು ಬೇರೆ ತೆಗಿಬೇಡ, ಸುಮ್ಮನಿರಮ್ಮ ತಾಯಿ. ಒಂದು ನಿಮಿಷ ಬಂದೆ.